ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದಿನನಿತ್ಯ ನಾನು ಮನೆ ಕ್ಲೀನ್ ಮಾಡ್ಕೊತೀನೋ ಅದೆಲ್ಲ ತೋರಿಸ್ತೀನಿ. ಹಾಗೂ ಇವತ್ತು ಷಷ್ಠಿ ಹಬ್ಬದಿಂದ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದಾರೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನಾನು ಫಸ್ಟು ಮುಖವನ್ನು ತೊಳ್ಕೊಂಡು ಅದಾದಮೇಲೆ ನಾನು ಸೋಫಾ ಕವರ್ಸನ್ನು ಈ ಥರ ಕ್ಲೀನ್ ಮಾಡಿಕೊಂಡು ಸೋಫಾ ಕವರ್ಸನ್ನು ಕ್ಲೀನಾಗಿ ಹಾಕ್ತಿದ್ದೀನಿ. ಈಗ ನಾನು ಕಿಚನ್ ರೂಮಲ್ಲಿ ಹೋಗಿ ನಾನು ಕಸವನ್ನು ಗುಡಿಸ್ತಿದ್ದೀನಿ. ಕಿಚನ್ ರೂಮು ಆ್ಯಂಡ್ ರೂಮ್ಸು, ಹಾಲು ಎಲ್ಲವನ್ನು ಕ್ಲೀನಾಗಿ ಕಸವನ್ನು ಗುಡಿಸ್ತಿದ್ದೀನಿ. ನಾನು ಹಬ್ಬಕ್ಕೆ ಅಲ್ಲ, ದಿನ ನಾನು ಇದೇ ರೀತಿ ಮನೆಯನ್ನು ಕ್ಲೀನ್ ಮಾಡ್ಕೊತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಮನೆಯೆಲ್ಲ ಕ್ಲೀನಾಗಿ ಗುಡಿಸಿದ್ದಾಯಿತು. ಈಗ ಮನೆಯನ್ನು ನೀರಿನಲ್ಲಿ ಒರೆಸುತ್ತಿದ್ದೀನಿ. ನಾನು ಸ್ವಲ್ಪ ಡೆಟಾಲನ್ನು ಹಾಕ್ಕೊಂಡಿದ್ದೀನಿ. ಈ ಥರ ದಿಂಡುಗಳಿದೆ, ಅದಕ್ಕೆ ನಾನು ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಮತ್ತು ಡೈನಿಂಗ್ ಟೇಬಲ್ ಮೇಲೆ ಒಂದು ಕ್ಲಾತ್ ತಗೊಂಡು ಚೆನ್ನಾಗಿ ಒರೆಸ್ಕೊತಿದ್ದೀನಿ. ಈಗ ಕಿಚನ್ ರೂಮು, ಬೆಡ್ರೂಮ್ಸು, ಹಾಲು ಎಲ್ಲ ಕ್ಲೀನಾಗಿ ಒರೆಸ್ತಿದ್ದೀನಿ. ರೂಮ್ಸು, ಕಿಚನ್ ರೂಮು ಒರೆಸಿದ್ದಾಯಿತು. ಈಗ ಹಾಲನ್ನು ಒರೆಸ್ತಿದ್ದೀನಿ. ಇದೇ ರೀತಿ ಆಚೆ ಕೂಡ ಕ್ಲೀನಾಗಿ ನೀರಿನಲ್ಲಿ ತೊಳೆದು ಬಿಟ್ಟು ಒರೆಸ್ತಿದ್ದೀನಿ. ಮನೆಯೆಲ್ಲ ಒರೆಸಿದ್ದಾಯಿತು. ಈಗ ನಾನು ಕಾಫಿಯನ್ನು ಮಾಡ್ತಿದ್ದೀನಿ. ಈಗ ಕಾಫಿ ಕುಡಿದು ಅಡುಗೆಗೆ ಇಕ್ಕಿದ್ದೀನಿ. ಅಡುಗೆ ಆಯಿತು. ಈಗ ನಾನು ಸ್ಟವ್, ಟೈಲ್ಸ್, ಬಂಡೆಗಳು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಸೋಪಿಂದ ಸ್ಕ್ರಬ್ಬರ್ ತಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊತಿದ್ದೀನಿ. ನಾವು ದಿನ ಅಡುಗೆ ಆದ ನಂತರ ಸ್ಟವನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ತುಂಬ ಕ್ಲೀನಾಗಿರುತ್ತೆ, ನೋಡುವುದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ಟವ್ ತೊಳೆದಾದ್ಮೇಲೆ ಒಂದು ಕ್ಲಾತ್ ತಗೊಂಡು ಕ್ಲೀನಾಗಿ ನೀರನ್ನೆಲ್ಲ ಒರೆಸ್ಬೇಕು. ಮತ್ತು ಸ್ಟೋವ್ಗಿರೋಂಥ ಬಂಡೆನೆಲ್ಲ ಕ್ಲೀನಾಗಿ ಸೋಪ್ ತಗೊಂಡು ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ತಿದ್ದೀನಿ.
ಸ್ಟವ್ ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಈಗ ಪಾತ್ರೆಯನ್ನು ತೊಳಿಬೇಕು. ಈ ಥರ ಪಾತ್ರೆಯನ್ನು ಸೋಪಿಂದ ಕ್ಲೀನಾಗಿ ಉಜ್ಜಿಬಿಟ್ಟು ನೀರಿನಲ್ಲಿ ವಾಶ್ ಮಾಡಿಕೊಂಡು ಮತ್ತು ಈ ಪಾತ್ರೆಗಳೆಲ್ಲ ಒಂದು ಟಬ್ಗೆ ಹಾಕ್ಕೊತಿದ್ದೀನಿ. ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಈಗ ಶಿಂಕು, ಟ್ಯಾಪು ಮತ್ತು ಟೈಲ್ಸು ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತಿದ್ದೀನಿ. ಪಾತ್ರೆಗಳು, ಶಿಂಕು ಎಲ್ಲ ತೊಳೆದಿದ್ದಾಯಿತು. ಈಗ ನಾನು ಇದಕ್ಕೆ ಒಂದು ಸ್ಪ್ರೇಯನ್ನು ಹಾಕ್ತಿದ್ದೀನಿ. ನಾನು ಆಗಲೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದಲ್ಲ, ಧೂಪದಿಂದ ಮಾಡುವಂಥ ಸ್ಪ್ರೇಯನ್ನು ಇದಕ್ಕೆ ಹಾಕ್ಕೊತಿದ್ದೀನಿ. ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ನೋಡಿ, ನಾನು ಕಿಚನಲ್ಲಿ ಯಾವ ರೀತಿಯ ಕ್ಲೀನಾಗಿ ಇಕ್ಕಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಮತ್ತು ನಾನು ಪೂಜೆಗೆ ಎಲ್ಲವನ್ನು ರೆಡಿ ಮಾಡಿಕೊಂಡು ದೀಪವನ್ನು ಹಚ್ಚಿಟ್ಟಿದ್ದೀನಿ. ಮತ್ತು ದೇವರಿಗೆ ನೈವೇದ್ಯವನ್ನು ಕೂಡ ಇಟ್ಟಿದ್ದೀನಿ. ಇದೇ ನಾನು ದಿನನಿತ್ಯ ಮಾಡುವಂಥ ಮನೆ ಕೆಲಸ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋ ನೋಡೋದಕ್ಕಾಗಿ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.